ಒಂದು ವಿಚಾರ ಅಥವಾ ಒಂದು ಸಿನಿಮಾ ಜನರಿಗೆ ಇಷ್ಟ ಆದಾಗ ಅದನ್ನು ಎಲ್ಲಿ ಬೇಕಾದ್ರೆ ತೊಗೊಂಡು ಹೋಗ್ತಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅಂತ ಅನಿಸುತ್ತೆ ನನಗೆ. ಸೊ ಹಾಗಾಗಿ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅದು. ಯಾಕಂದರೆ ಅವತ್ತು ಕಾಂತಾರ ಅಷ್ಟು ದೊಡ್ಡ ಸಕ್ಸಸ್ ಆದಾಗ ನಾನು ಎಲ್ಲ ಕಡೆಗೂ ಅದರ ಹಿಂದೆ ಹೋದೆ ನಾನು. ನಾರ್ಮಲಿ ನಾವೇನೋ ಒಂದು ಮಾಡ್ತೀವಿ ಅದನ್ನು ತೊಗೊಂಡು ಹೋಗ್ತೀವಲ್ವ, ಹಂಗಲ್ಲ. ನಾವೇನೋ ಮಾಡಿದ್ದು ಅದು ನಮ್ಮನ್ನು ತೊಗೊಂಡು ಹೋಗೋದಿದೆಯಲ್ಲ, ಇಟ್ ಇಸ್ ಅ ಡಿಫ್ರೆಂಟ್ ಪ್ರಾಸೆಸ್. ಅವಾಗ ನನಗೇನಾಗಿತ್ತು, ಕನ್ನಡದಲ್ಲಿ ರಿಲೀಸ್ ಮಾಡಿದ್ವಿ, ತುಂಬ ಇದಿತ್ತು ಒಂಥರ. ಮೊದಲಿಂದನೂ ನನಗೆ ನಮ್ಮ ಭಾಷೆಯಲ್ಲೇ ಇರಬೇಕು ಆ ಸಿನಿಮಾ, ಆ ಭಾಷೆಯಲ್ಲೇ ಎಲ್ಲ ನೋಡ್ಬೇಕು ಅದನ್ನು ಸಬ್ ಟೈಟಲ್. ಯಾಕಂದ್ರೆ ಹೊರಗಡೆ ಬೇರೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ನಾವು ನೋಡ್ತೀವಿ, ಎಲ್ಲ ಭಾಷೆದು, ಸ್ಪೆಷಲಿ ಕನ್ನಡಿಗರಂತೂ ಎಲ್ಲ ಭಾಷೆ ಚಿತ್ರಗಳನ್ನು ನೋಡುವಂಥ ಪ್ರೇಕ್ಷಕರೇ. ಅವಾಗ ಆ ಒರಿಜಿನಲ್ ಲ್ಯಾಂಗ್ವೇಜೇ ಇಲ್ಲಿ ದೊಡ್ಡ ದೊಡ್ಡ ಹಿಟ್ ಆಗಿದ್ದು ನಾನು ನೋಡಿದ್ದೆ, ಫಿಲ್ಮ್ ಇಂಡಸ್ಟ್ರಿ ಬರೋಕ್ಕಿಂತ ಮುಂಚೆ ಬಂದಾದ್ಮೇಲೆಲ್ಲೂ ಕೂಡ. ಅವಾಗೆಲ್ಲೋ ಒಂದು ಕಡೆಗೆ ಇತ್ತು ನಮ್ಮ ಭಾಷೆಯಲ್ಲೇ ಫಿಲ್ಮ್ ಇದ್ದಾಗ ರೀಚ್ ಆಗಬೇಕು ಅಂತ. ಆಮೇಲೆ ಅದು ಹೆಂಗೆ ಬೇಕಾದ್ರೆ ಆಗ್ಬೋದು, ಯಾವ್ಯಾವ ಭಾಷೆ ಬೇಕಾದ್ರೆ ಡಬ್ ಆಗ್ಬೋದು, ಏನು ಬೇಕಾದ್ರೆ ಆಗ್ಬೋದು ಅನ್ನೋ ಥರ ಥಾಟ್. ಅದೇ ಥರ ಹೋದಾಗ ಬಟ್ ಸಿನಿಮಾ ರಿಲೀಸ್ ಆಗ್ತಿದ್ದಂಗೆ ಲಿಟ್ರಲಿ ವೈಲ್ಡ್ ಫೈರ್ ಥರ ಅದೊಂದು ವರ್ಡ್ ಆಫ್ ಮೌತ್ನ ಸ್ಪ್ರೆಡ್ ಮಾಡಿದ್ರು. ಅದು ಮಾಡಿದವ್ರು ಬರೀ ಕನ್ನಡಿಗರೇ ಫಸ್ಟ್. ಸೊ ಫಸ್ಟ್ ಕ್ರೆಡಿಟ್ ಗೋಸ್ ಟು ಕನ್ನಡಿಗರು. ಸೊ ಹಾಗಾಗಿ ಅವ್ರು ಅದನ್ನ ತಗೊಂಡೋಗಿ ಅದನ್ನ ವರ್ಲ್ಡ್ ವೈಡ್ ರೀಚ್ ಮಾಡಿಸಿ ಅವರು ಅದನ್ನ ಹೆಮ್ಮೆಯ ಸಿನಿಮಾ ಆಗಿ ತಗೊಂಡಿರೋದು. ಹಾಗಾಗಿ ಅವರು ಮಾಡಿದಂಥ ಆಶೀರ್ವಾದ, ಅವರು ಕೊಟ್ಟಂಥದ್ದೊಂದು ಇದದು ಉಡುಗೊರೆ ಅಂತ ಹೇಳ್ಬೋದು ನಾವು. ಅದರಿಂದಾಗಿ ಇವತ್ತು ಇಂಥ ಸಿನಿಮಾ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ನಾನು. ಸೊ ಹಾಗಾಗಿ ಅವರೇ ತಗೊಂಡೋಗಿ ಪ್ಯಾನ್ ಇಂಡಿಯಾ ಮಾಡಿ ವರ್ಲ್ಡ್ ವೈಡ್ ತಗೊಂಡು ಹೋಗಿ ಈಗ ವಾಪಸ್ ಡೈರೆಕ್ಟ್ಲಿ ಫಸ್ಟ್ ಫಿಲ್ಮ್ ಇದೀಗ ನಂದು, ಫಸ್ಟ್ ಪ್ಯಾನ್ ಇಂಡಿಯನ್ ಫಿಲ್ಮ್ ಥರ ಹೊರಟ್ರೆ, ಫಸ್ಟ್ ಬೇರೆ ಎಲ್ಲ ಲ್ಯಾಂಗ್ವೇಜಲ್ಲಿ ಮಾಡ್ತಿರುವಂಥದ್ದು. ಸೊ ಎಲ್ಲ ಕ್ರೆಡಿಟ್ಸು ಥ್ಯಾಂಕ್ಸು ಎಲ್ಲ ಅವ್ರಿಗೆ.